ಹುಡುಗರ ಹಿಟ್ ದ ಟಾರ್ಗೆಟ್ ಅಂತ ಹೇಳಿ ಒಂದು ಸಣ್ಣ ಪುಟ್ಟು ಗೇಮ್ ಮಾಡಿದ್ದೇನೆ. ಆಯ್ತಾ? ಏನಂತ ಹೇಳಿದ್ರೆ ನಿಮ್ಗೊಂದು ಇಲ್ಲಿ ಆಬ್ಜೆಕ್ಟ್ ಇದೆ. ಇದು ನಿಮ್ಮ ಟಾರ್ಗೆಟ್. ಇದು ನಿಮ್ಮ ಮಿಸೈಲ್. ಆಯ್ತಾ? ರಾಕೆಟ್. ಅರ್ತ್. ಅರ್ಥಲ್ಲಿ ನೀವು ರಾಕೆಟ್ ಬಿಟ್ರೆ ಏನಾಗುತ್ತೆ? ಗ್ರಾವಿಟಿ ಆಕ್ಟ್ ಆಗುತ್ತೆ ಅಲ್ವಾ? ಗ್ರಾವಿಟಿ ಏನ್ ಮಾಡುತ್ತೆ? ಗ್ರಾವಿಟಿ ವಿಲ್ ಮೇಕ್ ದ ಆಬ್ಜೆಕ್ಟ್ ಮೂವ್ ಡೌನ್. ಎಫೆಕ್ಟ್ ಆಫ್ ಮೂವಿಂಗ್ ಡೌನ್ ಬೇಸಿಕಲಿ ಅಲ್ವಾ? ಸೊ ಬೇಸಿಕಲಿ ನಾವು ರಾಕೆಟ್ನ ಲಾಂಚ್ ಮಾಡಬೇಕು. ಲಾಂಚ್ ಮಾಡಿ ಈ ಟಾರ್ಗೆಟ್ನ ಹೊಡಿಬೇಕು. ಸೊ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಏನು ಸ್ಟ್ರೆಂತ್ ಸಿಗುತ್ತೆ ಅಂತ ಹೇಳಿದ್ರೆ, ನಾವು ಇದ್ರ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು, ಎಷ್ಟು ಜೋರಿಗೆ ಎಸಿತೀವಿ ಅಂತ ಹೇಳಿ. ಅದಾದ್ಮೇಲೆ ಯಾವ ಆ್ಯಂಗಲಲ್ಲಿ ಎಸಿತೀವಿ ಅಂತ ಹೇಳಿ ಕಂಟ್ರೋಲ್ ಮಾಡ್ಬೋದು. ಸೊ ಈ ಥರ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು, ಮತ್ತೊಂದು ಆ್ಯಂಗಲ್ ಕಂಟ್ರೋಲ್ ಮಾಡ್ಬೋದು. ಸರಿನಾ? ಸೊ ಗ್ರಾವಿಟೇಷನಲ್ ಪುಲ್ ಬೈ ಅರ್ತ್, ಮೂನ್ ಏನು ಬೇಕಾದ್ರೂ ಮಾಡ್ಬೋದು ನೀವು. ಏನು ಬೇಕಾದ್ರೂ ಸಿಮ್ಯುಲೇಟ್ ಮಾಡ್ಬೋದು. ಅರ್ತ್, ಮೂನ್, ಮಾರ್ಸ್, ಆಯ್ತಾ? ಸನ್. ಸೊ ಏನು ಬೇಕಾದ್ರೂ ನೀವು ಸಿಮ್ಯುಲೇಟ್ ಮಾಡ್ಬೋದು. ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೈಥಾನ್ ಕೋಡ್ ಉಪಯೋಗಿಸ್ಕೊಂಡು, ಪೈಥಾನಲ್ಲಿ ಟರ್ಟಲ್ ಅಂತ ಏನೊಂದು ಲೈಬ್ರರಿ ಇದೆ, ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಸರಿನಾ? ಸೊ ನಿಮ್ಗೆ ಏನೇನು ಆಪ್ಷನ್ ಬರುತ್ತೆ ಅಂತ ಹೇಳಿದ್ರೆ, ಎಂಟರ್ ದ ಇನಿಷಿಯಲ್ ಸ್ಪೀಡ್ ನೀವು ಎಂಟರ್ ಮಾಡ್ಬೋದು. ಅದಾಯ್ತು ಅಂದಮೇಲೆ ಎಂಟರ್ ದ ಇನಿಷಿಯಲ್ ಆ್ಯಂಗಲ್ ಅಂತ ಹೇಳಿದ್ರೆ, ನೀವು ಎಸೆಯೋ ಆ್ಯಂಗಲ್ಲು, ಈ ಆ್ಯಂಗಲ್ಲು, ಮತ್ತು ಸ್ಪೀಡ್ ಯಾವ ಸ್ಪೀಡಲ್ಲಿ ಎಸಿತಾ ಇದ್ದೀವಿ ಏನೋ 100 km/h, 10 km/h ಯಾವ ಸ್ಪೀಡಲ್ಲಿ ಎಸಿತಾ ಇದ್ದೀವಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ತುಂಬ ಡೀಟೇಲ್ ಆಗಿ ಮಾಡಿಲ್ಲ ನಾನು ಇದನ್ನ, ಇದೆಷ್ಟು ದೂರ ಇದೆ ಮತ್ತು ವಿಂಡ್ ಸ್ಪೀಡ್ ಅವೆಲ್ಲ ಮಾಡಿಲ್ಲ. ಆಯಿತಾ? ಯಾರನ್ನ ಇಂಟ್ರೆಸ್ಟ್ ಇರೋರು ಅದನ್ನೆಲ್ಲ ಮಾಡ್ಬೋದು. ವಿಂಡ್ ಸ್ಪೀಡ್ ಇನ್ಕ್ಲೂಡ್ ಮಾಡ್ಬೋದು, ಮತ್ತು ಇನ್ನೇನು ಮಾಡ್ಬೋದು, ಅರ್ತ್ ಕರ್ವೇಚರ್ ಇನ್ಕ್ಲೂಡ್ ಮಾಡ್ಬೋದು. ಸೊ ಇಷ್ಟೊಂದು ಪಾಸಿಬಿಲಿಟಿ ಇದೆ. ಸೊ ಅಷ್ಟೊಂದೆಲ್ಲ ಮಾಡೋಕ್ಕೆ ಹೋಗಿಲ್ಲ, ಸಿಂಪಲ್ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಿರೋದು. ಸರಿನಾ? ಸೊ ಎಕ್ಸಿಕ್ಯೂಟ್ ಮಾಡ್ತೀನಿ, ನೋಡ್ಕೊಳ್ಳಿ ಇವಾಗ ಏನಾಗುತ್ತೆ ಅಂತ ಹೇಳಿ. ಸೊ ಇದು ನಿಮ್ಮ ಸಿನಾರಿಯೋ. ಸೊ ನಿಮ್ಮ ರಾಕೆಟ್ ಇಲ್ಲಿದೆ, ಇಲ್ಲಿ ಯಾರು ಕಾಣಿಸ್ತಿದೆಯಲ್ಲ ಅದು ನಿಮ್ಮ ರಾಕೆಟ್, ಇದು ನಿಮ್ಮ ಟಾರ್ಗೆಟ್. ಸೊ ಮೊದಲನೇದಾಗಿ ನೀವು ಸ್ಪೀಡ್ ಎಂಟ್ರ್ ಮಾಡಬೇಕು. ಸೊ ಸ್ಪೀಡು ನಾನು ಒಂದು 100 ಹೊಡಿತೀನಿ, ಆ್ಯಂಗಲ್ ಒಂದು 45. ಸರಿನಾ? ಸೊ ಹೊಡೆದಿದ ತಕ್ಷಣ ನೋಡಿ ಇಲ್ಲಿ ಏನಾಗುತ್ತೆ. ಆಯ್ತಾ? ಇಲ್ಲಿಂದ ಲಾಂಚ್ ಆಯಿತು, ಬಟ್ ಟಾರ್ಗೆಟ್ ಹೊಡಿಲಿಲ್ಲ. ಸೊ ಮತ್ತೊಂದು ಸತಿ ಟ್ರೈ ಮಾಡೋಣ. ಸೊ ಮೊದಲನೇದಾಗಿ ಇದು ಸಿಮ್ಯುಲೇಟ್ ಆಯಿತು ಅಲ್ವಾ? ನಿಮ್ಮ ಮಿಸೈಲ್ ಇಲ್ಲಿದೆ, ಟಾರ್ಗೆಟ್ ಇಲ್ಲಿದೆ. ಸೊ ಸ್ಪೀಡ್ ಡಿಸೈಡ್ ಮಾಡೋಣ. 100 ತುಂಬ ಆಯಿತು, ಒಂದು 80, ಆ್ಯಂಗಲ್ಲು 40, ಅದು ಕಮ್ಮಿ ಆಗೋಯ್ತು. ಸೊ ಮತ್ತೊಂದು ಸತಿ ಮಾಡೋಣ. ಅಲ್ವಾ? ಇವಾಗ ಏನು 90 ಮಾಡಲಾ? 90, 45 ಮಾಡ್ತೀನಿ. ಓ ಸೂಪರ್, ಹೊಡೀತು ಅಲ್ವಾ? ಸೊ ಈ ರೀತಿಯಲ್ಲಿ ನೀವು ಸಣ್ಣ ಗೇಮ್ ಪ್ರೋಗ್ರಾಮ್, ಎಲ್ಲ ಗೇಮ್ ಇದೇ ಥರ ವರ್ಕ್ ಆಗೋದು. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಲಿ ಉಪಯೋಗಿಸ್ತೀವಿ, ಇದನ್ನೆಲ್ಲ ನೋಡ್ತೀವಿ. ಆಬ್ವಿಯಸ್ಲಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನೋಡ್ತಾ ಇದೀನಿ ಅಂತ ಹೇಳಿದ್ರೆ ಎಲ್ಲೋ ಟ್ರಿಗ್ನೋಮೆಟ್ರಿ ಇದೆ ಅಂತ ಹೇಳಿ. ಟ್ರಿಗ್ನೋಮೆಟ್ರಿ ಇಲ್ಲಿದೆ ನೋಡಿ. ಸೊ ಇನಿಷಿಯಲ್ ಆ್ಯಂಗಲ್ ಎಲ್ಲ ನಾನು ಇಲ್ಲಿ ತಗೊತಾ ಇದ್ದೀನಿ, ಇಲ್ಲಿ ಇವಾಗ. ಸರಿನಾ? ಇದು ನಿಮ್ಮ ಟ್ರಿಗ್ನೋಮೆಟ್ರಿ ಇಲ್ಲಿ ಬರ್ತಾ ಇದೆ. ಸೊ ಅದನ್ನ ನೋಡ್ತೀನಿ ಒಂದೇನು ಸೆಕೆಂಡು. ಸೊ ಇಲ್ಲಿ ರಿಸಾಲ್ವಿಂಗ್ ದ ವೆಕ್ಟರ್ಸ್ ಅಂತ ಹೇಳಿ, ನೀವು ಸೈನ್ಸ್ ಸ್ಟ್ರೀಮ್ ತಗೊಂತು ಅಂತ ಹೇಳಿದ್ರೆ 11th ಹೈಯರ್ ಗ್ರೇಡ್ಸಲ್ಲಿ ಓದ್ತೀರಾ ಇದನ್ನ, ಅಡ್ವಾನ್ಸ್ ಟಾಪಿಕ್ ಆಯ್ತಾ ಇದು. ಸೊ ಇಲ್ಲಿ ನಾನು ಮ್ಯಾಥ್ ಅಂತ ಹೇಳೋದು ಒಂದು ಲೈಬ್ರರಿ, ಅದನ್ನು ತಲೆ ಕೆಸ್ಕೊಳಕ್ಕೆ ಹೋಗ್ಬಿಡಿ, ಇದನ್ನೆಲ್ಲ ಮರ್ತೋಗಿ. ಕಾಸ್ ಆಫ್ ದ ಆ್ಯಂಗಲ್ ಥೀಟಾ, ಸೈನ್ ಆಫ್ ಥೀಟಾ ನೋಡಿ ಇಲ್ಲಿ. ಸೊ ಇದು ಹಾರಿಜಾಂಟಲ್ ವರ್ಟಿಕಲ್ ಅಂತ ಹೇಳಿದ್ದೀನಿ. ಹಾರಿಜಾಂಟಲ್ ವರ್ಟಿಕಲ್ ಅಂತ ಹೇಳಿದ್ರೆ ಏನಕ್ಕೆ ಅದು ಬಂತು ಅಂತ ಹೇಳಿ ನೋಡ್ತೀನಿ, ಅರ್ಥ ಆದರೆ ಒಳ್ಳೇದು, ಇಲ್ಲಾಂದ್ರೆ ತೊಂದರೆ ಇಲ್ಲ. ಇದು ನಿಮ್ಮ ಇನಿಷಿಯಲ್ ವೆಲಾಸಿಟಿ ಅಲ್ವಾ? ಈ ಲೈನ್ ನಿಮ್ಮ ಇನಿಷಿಯಲ್ ವೆಲಾಸಿಟಿ, ಇದು ನಿಮ್ಮ ಥೀಟಾ. ಸೊ ಇದು ನಿಮ್ಮ ಆಪೋಸಿಟ್, ಇದು ನಿಮ್ಮ ಅಡ್ಜಸೆಂಟ್. ನಿಮ್ಗೆ ಇನಿಷಿಯಲ್ ವೆಲಾಸಿಟಿ ಗೊತ್ತು v.
ಇನಿಷಿಯಲ್ ವೆಲಾಸಿಟಿ ಆಕ್ಚುಲಿ ರೆಪ್ರೆಸೆಂಟ್ ಮಾಡೋದು ಯು ಇಂದ ಅಲ್ವಾ, ಯು ಇಸ್ ಇಕ್ವಲ್ ಟು ಸೋ ಮೆನಿ km/h. ಸರಿನಾ? ಸೊ ಹಾರಿಜಾಂಟಲ್ ಅಂತ ಹೇಳಿದ್ರೆ ಏನೋ ಈ ದಿಕ್ಕಲ್ಲಿ, ಹಾರಿಜಾಂಟಲ್ ದಿಕ್ಕಲ್ಲಿ ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೈಡ್, ಅದನ್ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ? ವಿ ನೋ ದಟ್ cos of theta is equal to adjacent by hypotenuse ಅಲ್ವಾ? ಸೊ cos theta adjacent ಬಂದು ನಮ್ಗೆ ಕಂಡುಹಿಡಿಬೇಕು, ಹೈಪೋಟೆನ್ಯೂಸ್ ಬಂದು ಯು. ಸೊ ಇದು ಸ್ವಲ್ಪ ಕ್ರಾಸ್ ಮಲ್ಟಿಪ್ಲೈ ಎಲ್ಲ ಮಾಡ್ತು ಅಂತ ಹೇಳಿದ್ರೆ ಯು ಇಂಟು ಕಾಸ್ ಆಫ್ ಥೀಟಾ, ಅದನ್ನೇ ಬರ್ದಿರೋದು ನಾನಿಲ್ಲಿ. ಆಯ್ತಾ? ಕೋಡ್ ಅದನ್ನೇ ಮಾಡಿರೋದು ನಾನಿಲ್ಲಿ. ಸೊ ಇದು ಮ್ಯಾಥ್ ಅವೆಲ್ಲ ತಲೆ ಕೆಟ್ಕೊಳಕ್ ಹೋಗ್ಬೇಡಿ. ನೋಡಿಲಿ, ಯು ಕಾಸ್ ಥೀಟಾ ವರ್ಟಿಕಲ್ ಅಂದ್ರೆ ಆಪೋಸಿಟ್ ಸೈಡ್ ಬೇಕು ನನಗೆ. ಆಯ್ತಾ? ಸೊ ಆಪೋಸಿಟ್ ಸೈಡ್ ಹೇಗೆ ಬರುತ್ತೆ? ಸೈನ್ ಇಂದ. ಸೈನ್ ಇಲ್ಲ ಅಂದ್ರೆ ಟ್ಯಾನ್, ಬಟ್ ಟ್ಯಾನ್ ಬೇಕಾಗಿಲ್ಲ ನನಗೆ. ಏನಕ್ಕೆ ಅಂತ ಹೇಳಿದ್ರೆ ಹೈಪೋಟೆನಸ್ ಗೊತ್ತು, ಸೊ ಹಾಗಾಗಿ ಅಲ್ಲಿ ಯೂಸ್ ಸೈನ್. ಆಪೋಸಿಟ್ ಬೈ ಹೈಪೋಟೆನಸ್. ಸೊ ನಮಗೆ ಆಪೋಸಿಟ್ ಗೊತ್ತಿಲ್ಲ, ಹೈಪೋಟೆನಸ್ ಗೊತ್ತು ಯು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಆಪೋಸಿಟ್ ಇಸ್ ಇಕ್ವಲ್ ಟು ಯು ಆಫ್ ಸೈನ್ ಆಫ್ ಥೀಟಾ. ಸರಿನಾ? ಏಕೆ ಅಂತ ಹೇಳಿದ್ರೆ ಪ್ರೊಜೆಕ್ಟೈಲ್ ಮೋಷನ್ ಇಸ್ ಅ 2 ಡೈಮೆನ್ಷನ್ ಮೋಷನ್ ಅಂತ ಹೇಳಿದ್ರೆ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಅಲ್ಲಿ ಮೂವ್ ಆಗ್ತಾ ಇದೆ. ಹಾಗಾಗಿ ನಿಮಗೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ವೆಲಾಸಿಟೀಸ್ ಗೊತ್ತಿರಬೇಕು. ಅದನ್ನ ಹೇಗೆ ಕಂಡುಹಿಡಿತೀರಾ ಅಂತ ಹೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಟ್ರಿಗ್ನೋಮೆಟ್ರಿ. ಸರಿನಾ? ಪ್ರಾಕ್ಟಿಕಲ್ ಆಗಿ ಆಕ್ಚುಲಿ ಉಪಯೋಗಿಸ್ತೀವಿ, ಸುಮ್ಮನೆ ಇಲ್ಲಿ ನಾನು ಸುಮ್ಮನೆ ನೋಡ್ತಾ ಇಲ್ಲ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಉಪಯೋಗಿಸ್ತೀವಿ. ಇದು ಸಣ್ಣ ಸಿನಾರಿಯೋ ಅಷ್ಟೇನೆ. ಇದು ಪುಟ್ಟು ಸಿನಾರಿಯೋ. ಇದನ್ನ ಅಡ್ವಾನ್ಸ್ ಲೆವೆಲ್ ಅಲ್ಲಿ ತಗೊಂಡೋಯ್ತು ಅಂತ ಹೇಳಿದ್ರೆ ದೆನ್ ಯು ವಿಲ್ ಗೆಟ್ ಟು ಲಾಂಚ್ ಮಿಸೈಲ್ಸ್, ಸ್ಪೇಸ್ ಕ್ರಾಫ್ಟ್ ಅಲ್ವಾ? ಮೋರ್ ದೆನ್ ಮಿಸೈಲ್ಸ್, ಐ ಥಿಂಕ್ ಐ ಶುಡ್ ಬಿ ಎನ್ಕರೇಜಿಂಗ್ ಯು ಗೈಸ್ ಅಬೌಟ್ ಸ್ಪೇಸ್ ಕ್ರಾಫ್ಟ್. ಆಯ್ತಾ? ಸೊ ಮಿಸೈಲ್ಸ್ ಅಲ್ಲಿ ನಿಮಗೆ ಡಿಫೆನ್ಸಿವ್ ಮಿಸೈಲ್ಸ್ ಬರುತ್ತೆ ಅಂತ ಹೇಳಿದ್ರೆ, ಆ ಕಡೆಯಿಂದ ರಾಕೆಟ್ ಬಂತು ಅಂದ್ರೆ ನೀವು ಲಾಂಚ್ ಮಾಡಿ ಅದು ನೋಡ್ದಾಕಂತ ಮಿಸೈಲ್ಸು ಎಷ್ಟೊಂದಿದೆ. ಸ್ಪೇಸ್ ಕ್ರಾಫ್ಟ್ ಅಲ್ಲೂ ಕೂಡ ಇಟ್ ಟೇಕ್ಸ್ ಅ ಪ್ರೊಜೆಕ್ಟೈಲ್ ಮೋಷನ್. ಸ್ಪೇಸ್ ಕ್ರಾಫ್ಟ್ ಕೂಡ ಸೀದಾ ಹೋಗಲ್ಲ. ಸ್ಪೇಸ್ ಕ್ರಾಫ್ಟ್ ಈ ತರ ಲಾಂಚ್ ಮಾಡ್ತಾರೆ, ಯಾವತ್ತಿದ್ರು ಈ ತರ ಲಾಂಚ್ ಮಾಡಿ ಈ ತರ ಮಾಡೋದವರು. ಸರಿನಾ? ಸೊ ದಿಸ್ ಇಸ್ ಅ ಸ್ಮಾಲ್ ಯೂಸೇಜ್ ಆಫ್ ಟ್ರಿಗ್ನೋಮೆಟ್ರಿ ಅಂಡ್ ಯು ಗೈಸ್ ಕ್ಯಾನ್ ಆಲ್ಸೋ ಮೇಕ್ ಅ ಸ್ಮಾಲ್ ಚೇಂಜ್. ಇಲ್ಲಿ ಎಲ್ಲಿ ಚೇಂಜ್ ಮಾಡಬೇಕು ಅಂತ ಹೇಳಿ ನೋಡ್ತೀನಿ. ಇಲ್ಲಿ ನೋಡಿ, G is 10, ಗ್ರಾವಿಟಿ ಇದೆಯಲ್ಲ, acceleration due to gravity of on earth. G of m is acceleration due to gravity on moon, approximate value ಇವೆಲ್ಲ. ಸೊ ನೀವು if you want to launch the same thing on a moon, ಇದನ್ನ ಚೇಂಜ್ ಮಾಡಿ ಅಷ್ಟೇ. ಯಾವುದನ್ನ? G ವ್ಯಾಲ್ಯೂ ಚೇಂಜ್ ಮಾಡಿ. ಮಾರ್ಸ್ ಮೇಲೆ ಒಂದಷ್ಟು ಇರುತ್ತೆ, ಮೂನ್ ಮೇಲೆ 1/6 ಇರುತ್ತೆ, ಸೂರ್ಯನ ಮೇಲೆ ಇಂಟು ಸಮ್ ವ್ಯಾಲ್ಯೂ ಇರುತ್ತೆ. ಸೊ ಅದನ್ನೆಲ್ಲ ನೀವು ಸಿಮ್ಯುಲೇಟ್ ಮಾಡಿ ನೋಡ್ಬೋದು ಏನಾಗುತ್ತೆ. ನಮ್ಮ ಇದೇ ಸ್ಪೀಡು ಇದೇ ಆಂಗಲ್ ಅಲ್ಲಿ ಅಲ್ಲಿ ಎಲ್ಲಿ ಹೋಗುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಯು ಕ್ಯಾನ್ ಸಿ ಸಚ್ ಥಿಂಗ್ಸ್. ಅಗೇನ್ ಇಟ್ಸ್ ಲೆಫ್ಟ್ ಟು ಯು ಹೌ ಯು ಹ್ಯಾವ್ ಫನ್ ಅಲ್ವಾ? ನಿಮ್ಗೆ ಹೇಗೆ ಖುಷಿ ಆಗುತ್ತೋ, ಹೇಗೆ ಡಿಸ್ಕಸ್ ಮಾಡ್ತೀರೋ ನಿಮ್ಮ ಜೊತೆ, ಅಂದ್ರೆ ನೀವು ಮತ್ತೆ ನಿಮ್ಮ ಸ್ನೇಹಿತರು, ಇಲ್ಲಾಂದ್ರೆ ಮನೇಲಿ ಯಾರನ್ನ, ಅದು ನಿಮ್ಗೆ ಬಿಟ್ಟಿದ್ದು. ಬಟ್ ಎಸ್, ನಾಲೆಜ್ ಇಸ್ ಫನ್ ಪ್ರೊವೈಡೆಡ್ ಯು ಅಪ್ಲೈ ಇಟ್. ಸರಿನಾ?